ದೀಪಾವಳಿ ಹಬ್ಬದ ದಿನ ನಿಮ್ಮ ಮನೇಲೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಮನೇಲಿ ಮಾತ್ರ ಮಿಯಾವ್ ಮಿಯಾವ್ ಮಸಾಲ. ಬೆಳಗ್ಗೆ ಎಣ್ಣೆ ಸ್ನಾನ ಮಾಡ್ಕೊಂಡು ಅಡುಗೆ ಕೋಣೆ ಕಡೆ ಹೋದ್ರೆ ಮಮ್ಮಿ ಅಡುಗೆ ತಯಾರು ಮಾಡ್ಕೋತಾ ಇದ್ರು, ಪಪ್ಪ ರೊಟ್ಟಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಎಂತಕಂದ್ರೆ ನಾ ಎದ್ದದ್ದೇ ಲೇಟು, ನಾ ಅಡುಗೆ ಕೋಣೆಗೆ ಬಂದದ್ದೆ ಈಗ ಮೊಬೈಲ್ ಹಿಡ್ಕೊ ವಿಡಿಯೋ ಮಾಡೋಕೆ. ಇಬ್ರು ಸೇರಿ ರೊಟ್ಟಿಗೆ ರೆಡಿ ಮಾಡಿ ಪಿಡಾವಣದಲ್ಲಿ ಹಾಕಿ ಎತ್ತಿದ್ರೆ ಈ ಕಡೆ ನಮ್ಮನೆ ಬೆಕ್ಕು ಕಾಯಿ ಕದಿಲಿಕ್ ಬಂದಿತ್ತು. ಬೆಕ್ಕಿಗೆ ಸ್ವಲ್ಪ ಹೆದರ್ಸುವ ಅಂತ ಪಪ್ಪ ಈ ತರ ಆಕ್ಟ್ ಮಾಡ್ತಿದ್ರೆ ಬೆಕ್ಕಿನ ಜೀವ ಮಾತ್ರ ಬಾಯಿಗೆ ಬಂದ್ಬಿಟ್ಟಿತ್ತು. ನಮ್ಮ ಮಮ್ಮಿ ಫೇವ್ರೇಟ್ ಬೆಕ್ಕು ಬೆಳ್ಳಿ, ಆದ್ರೆ ಈ ಬೆಕ್ಕು ಯಾರಿಗಾರು ಮಾಡ್ತದೆ ಮಳ್ಳಿ. ಒಂದ್ ಸಣ್ಣ ರಂಗೋಲಿ ಹಾಕುವ ಅಂತ ನೋಡ್ದೆ, ನಾಯಿಗಾದ್ರೂ ಕಟಾಕ್ಬಹುದು, ಆದ್ರೆ ಈ ಬೆಕ್ಕಿಗೆ ಹೆಂಗ್ ತಡಿಯೋದು? ನಿಮ್ಮನೆಲ್ಲ ರಂಗೋಲಿನ ಹೇಗ್ ಕಾಪಾಡ್ತ್ರಿ ಬೆಕ್ಕಿಂದ ಅಂತ ಕಮೆಂಟ್ ಮಾಡಿ. ನಾ ರಂಗೋಲಿ ಹಾಕಿ ಮುಗಿಸೋಷ್ಟರಲ್ಲಿ ರೊಟ್ಟಿ ಕೂಡ ಬೆಂದೋಯ್ತು. ಹಾಗೆ ಮಮ್ಮಿ ಎಲ್ಲಾ ಅಡ್ಗೆನೂ ಮಾಡಿ ಮುಗಿಸ್ಬಿಟ್ರು. ಇಲ್ಲಿ ನೀವು ಥಿಂಕ್ ಮಾಡ್ಬೇಕಾದದ್ದು ನನ್ನ ಪರಿಶ್ರಮನ. ಆ ಸಣ್ಣ ರಂಗೋಲಿನ ಎಷ್ಟೊತ್ತು ಹಾಕಿರ್ಬೇಡ ನಾನು. ಇಷ್ಟೆಲ್ಲ ಆಗ್ತಿರುವಾಗ ಪಪ್ಪ ಮಾತ್ರ ಪೂಜೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಪೂಜೆನ ಮುಗಿಸೇ ಬಿಟ್ರು. ಎಲ್ಲ ಕಡೆ ಎಡೆಟ್ ಆಯ್ತು. ಈಗ ನಾವು ಊಟ ಮಾಡೋದಷ್ಟೇ. ಆದ್ರೆ ರಾಬಿನ್ ಮಾತ್ರ ಫುಲ್ ಹಸಿವೆಯಾಗಿ ನಿದ್ರೆ ಬರ್ತಾ ಇದೆ. ಊಟ ಮುಗಿಸ್ಕೊಂಡು ಬೀಚ್ ಕಡೆ ಹೋದೆ. ಈ ವರ್ಷ ಯಾವ ಪಟಾಕಿನೂ ಹೊಡಿಲಿಲ್ಲ, ಏನಿಲ್ಲ. ಈ ವರ್ಷ ಮಾತ್ರ ಫುಲ್ ಪರಿಸರ ಪ್ರೇಮಿ ಆಗ್ಬಿಟ್ಟೆ ನಾನು. ಬೀಚ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೂರ್ಯನ್ಗೆ ಟಾಟಾ ಹೇಳಿ ಮನೆ ಕಡೆ ಹೋದೆ. ಈ ವರ್ಷದ ಹಬ್ಬ ಅಂತೂ ನಾನು ಫುಲ್ ಸಿಂಪಲ್ ಆಗಿ ಆಚರಿಸಿದೆ. ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನ್ನ ಹತ್ರ ಹೇಳಿ ಮತ್ತೆ.